ಪುಲಾವ್ ಮತ್ತು ಬಿರಿಯಾನಿಗಳನ್ನ ಬಹಳಷ್ಟು ಮಾಡಿರ್ತೀರಿ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡ್ರಿ. ಹೆಂಗ್ರಿ ಅಂತಂದ್ರೆ 1 ಕಪ್ ಅಷ್ಟು ಬಾಸ್ಮತಿ ಅಕ್ಕಿ, 2 ಟೇಬಲ್ ಸ್ಪೂನ್ ಅಷ್ಟು ಕಡ್ಲಿಬೇಳೆನ ನೆನೆಕಾಯಿ ಇಡ್ರಿ. ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ, 2 ಏಲಕ್ಕಿ, ದಾಲ್ಚಿನ್ನಿ, ದಪ್ಪ ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಕಾಳು ಮೆಣಸು ಹಂಗೆ ಪುಲಾವ್ ಎಲೆಗಳನ್ನ ಹಾಕಿ ತಿರುವಿಡಾದ್ಮೇಲೆ ಮೀಡಿಯಂ ಸೈಜ್ ಉಳ್ಳಾಗಡ್ಡಿಯನ್ನು ಹಾಕಿ ಫ್ರೈ ಮಾಡ್ರಿ. ಆಮೇಲೆ ಒಂದು 4 ಒಣ ಮೆಣಸಿಕಾಯಿ ಮತ್ತು ಹಸಿ ಮೆಣಸಿಕಾಯಿನ ಹಾಕಿ ಮಿಕ್ಸ್ ಮಾಡ್ರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ರಿ. ಟೊಮೆಟೊ ಒಂದು ಹಾಕೋದು ಮರ್ಯಕ್ಕೆ ಹೋಗಬೇಡ್ರಿ. ಸ್ವಲ್ಪ ಉಪ್ಪು, ಅದಾದ ನಂತರ ಮಿಕ್ಸ್ ಆಯ್ತ್ರಿ. ಆಮೇಲೆ ಈ ನೆನೆಸಿದಂತಹ ಕಡಲೆಬೇಳೆಯನ್ನು ತೊಗೊಂಡು ಬಂದು ಹಾಕಿ ಮೇಲೆ ಒಂದಿಟ ಗರಂ ಮಸಾಲನ್ನ ಹಾಕಿ ಕೂಡಿಸಿಬಿಡ್ರಿ. ಅದಾದ ನಂತರ ಒಂದು 2 ಕಪ್ ಅಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಬಿಡ್ರಿ. ಆಮೇಲೆ ನೆನೆಸಿದಂತಹ ಬಾಸ್ಮತಿ ಅಕ್ಕಿಯನ್ನು ತೊಗೊಂಬಂದು ಕುದಿಯುವಂಥ ನೀರಾಗ ಹಾಕಿ ಕುಕ್ ಮಾಡ್ರಿ. ಪನ್ನೀರನ್ನು ಮೊದಲು ಕಟ್ ಮಾಡಿರ್ತಿರ್ಲಿ, ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ ಹಾಕಿ ಫ್ರೈ ಮಾಡ್ರಿ. ಇವನ್ನ ತೊಗೊಂಡು ಬಂದ ನೀವೀಗ ರೈಸ್ ಮೇಲೆ ಇಟ್ಟ ಒಂದು 5 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಸ್ಲೋ ಕುಕ್ ಮಾಡ್ರಿ. ಭಾಳ ಮಸ್ತಾಗಿರುವಂತಹ ಅಗದಿ ಈಸಿ ಆಗಿರುವಂತಹ ಪನ್ನೀರ್ ಪುಲಾವ್ ನಿಮ್ಮ ಕೈಯಾಗ ರೆಡಿ ಐತ್ರಿ. ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಟ್ರೈನು ಮಾಡ್ರಿ.